ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ತಾಲೂಕು ಕಚೇರಿಯಲ್ಲಿ ರೈತರ ಸಮಸ್ಯೆಗಳು ಬಗೆಹರಿಯುತ್ತಿಲ್ಲ, ಇದಕ್ಕೆ ತಾಲೂಕು ಆಡಳಿತ ಕೂಡ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದನ್ನು ಗಮನಿಸಿದ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಇಂದು ಕೆಆರ್ಎಸ್ ಪಕ್ಷದ ಮುಖಂಡರ ಜೊತೆ ಸಂವಾದ ನಡೆಸಿದರು. ಮೈಕ್ ಹಿಡ್ಕೊಂಡು ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಗಳ ಅವಳಿ ಆಗ್ತಾ ಇದೆ, ತಾಲೂಕು ಕಚೇರಿಯಲ್ಲಿ ಕೆಲಸ ಆಯ್ತಾ ಇಲ್ಲ ಅಂತಕ್ಕಂಥ ವಿಚಾರದಲ್ಲಿ ಚರ್ಚೆ ಮಾಡಿದ್ರೆ ನಾನು ಅದಕ್ಕೆ ಸ್ವಾಗತ ಬಯಸ್ತೀನಿ. ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಮಗೂ ಎಚ್ಚರಿಕೆ ಕೊಡ್ತಾ ಇದ್ದೀರಾ, ಸರಿಯಾಗಿ ನಡೀತಾ ಇಲ್ಲ, ಸರಿ ಮಾಡಿ ಅಂತ ಅದಕ್ಕೆ ನಾನು ಸ್ವಾಗತ ಬಯಸ್ತೀನಿ. ಆದರೆ ನಾನು ಹೇಳೋದು ಅದಕ್ಕೆ ನಾನು ಅಧಿಕಾರಿಗಳನ್ನ ಯಾಕಂದ್ರೆ ದೇಶವ್ರು ಬಂದವರು ಅದೇ ಉದ್ದೇಶ. ಯಾಕಂದ್ರೆ ಏನು ಅವ್ಯವಹಾರ ನಡೀತಾ ಇದೆ ಇಲ್ಲಿ, ಯಾರು ಮಧ್ಯವರ್ತಿಗಳು, ಯಾರು ನಿಮ್ಮ ಕೆಲಸ ಏನಾದರೂ ಹೇಳಿ ಯಾರಾದರೂ ದುಡ್ಡು ತೊಗೊಂಡು ಅಥವಾ ಇನ್ನೊಂದು ಮಾಡ್ಕೊಡ್ತಿರೋ ಕಾನೂನುಬದ್ಧವಾಗಿರೋಂಥ ಮಾಡ್ಕೊಡ್ತಿರೋದು ಏನು, ಅದ್ರ ಬಗ್ಗೆ ನನಗೊಂಚೂರು ಸ್ಪಷ್ಟೀಕರಣ ಬೇಕು. ಯಾಕಂದರೆ ನಾಳೆ ನಾನು ಯಾವಾಗಲೂ ಇಲ್ಲೇ ಇರೋಲ್ಲ. ನನ್ನ ಕ್ಷೇತ್ರದಲ್ಲೂ ನನ್ನ ಕೆಲಸ ಬೇರೆ ಕೆಲಸನೂ ಐತೆ, ಈ ಕೆಲಸನೂ ಐತೆ, ಎಲ್ಲ ಕೆಲಸನೂ ಮಾಡ್ತಾಯಿದ್ದೀನಿ. ಪ್ರತಿ ತಿಂಗಳು ಮೊದಲನೇ ಶನಿವಾರ ಮಾಗಡಿನಲ್ಲಿ ಸಾರ್ವಜನಿಕರ ಸಭೆ ಅಂತಲೇ ಕರಿತೀನಿ. ತಾಲೂಕು ಪಂಚಾಯತಿ ಕಚೇರಿನಲ್ಲಿ ಎಲ್ಲ ಅಧಿಕಾರಿಗಳು ಇರ್ತಾರೆ. ನನ್ನ ತಾಲೂಕಿನಲ್ಲಿ ಏನಾದರೂ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದ್ರೆ ಅದನ್ನು ಕೇಳಬೇಕು ಅಂತಲೇ, ಅದು ಮ್ಯಾಂಡೇಟರಿ. ಪ್ರತಿ ತಿಂಗಳು ಮೊದಲನೇ ಶನಿವಾರ ನೀವು ಅಲ್ಲಿ ಬಂದಿದ್ರು ನಿಮ್ಗೆ ಉತ್ತರ ಸಿಗೋದಲ್ಲಿ. ಆದರೆ ಇಲ್ಲಿ ಮೈಕ್ ಹಾಕ್ಕೊಂಡು ಪೆಂಡಾಲ್ ಹಾಕ್ಕೊಂಡು ಮಾಡಿದ್ರೆ ಇದೇನಾಯ್ತದೆ ಅಂದರೆ MLA ಇನ್ಎಫೆಕ್ಟಿವ್ ಏನಪ್ಪ, MLA ಕೆಲಸ ಮಾಡ್ತಾ ಇಲ್ವೇನೋ, MLA ಇದು ಶೇರ್ ಹೋಲ್ಡರ್ ಏನೋ ಅಂತಕ್ಕಂಥ ಭಾವನೆ ಸಾರ್ವಜನಿಕರಿಗೆ ಬರ್ತದೆ. ಅದಕ್ಕೆ ನಾನೇನು ಹೇಳಿದೆ, ಇವ್ರಿಗೆ ನಿಮ್ಗೆ ಅವರು ಮಾಡ್ಲಿಕ್ಕೆ ಸ್ಟ್ರೈಕ್ ಮಾಡ್ಲಿಕ್ಕೆ ಅದು ಕರ್ಸ್ರಿ ಅವ್ರನ್ನ, ಅದೇನು ಕೇಳೋಣ ಎದುರುಗಡೆ. ಇಲ್ಲಿ ಯಾರು ಕೆಲಸ ಮಾಡಿಕೊಟ್ಟಿಲ್ಲ ಅನ್ನೋದು, ಕೆಲಸ ಮಾಡಿಕೊಟ್ಟಿಲ್ಲ ಅಂತಂದರೆ AC ಅವ್ರು ಬಂದವರು DC ರಿಪೋರ್ಟ್ ಕೊಡ್ತಾರೆ, ಅವ್ರ ಕ್ರಮ ತಗೊಂತಾರೆ. ನಮಗೆ ಸ್ಪೆಸಿಫಿಕ್ ಆದಂಥ ಪ್ರಶ್ನೆ ಇರಬೇಕು, ಅದಕ್ಕೆ ಸ್ಪೆಸಿಫಿಕ್ ಆದಂಥ ಉತ್ತರ ಇರಬೇಕು. ಸುಮ್ಮನೆ ವೇಗಾಗಿ ಅದ್ರ ಮೇಲೆ ಕಂಪ್ಲೇಂಟ್ ಮಾಡೋದು ಅದು ಸೂಕ್ತ ಅಲ್ಲ ಅಂತ ನನ್ನ ಸ್ವಂತ ಅಭಿಪ್ರಾಯ. ಹೇಳಿ, ಯಾರು ಮೊನ್ನೆ ಮಾತಾಡಿದವರು ಭಾಷಣ ಮಾಡಿದವರು ಯಾರೋ ಒಂದಿಬ್ಬರು ನೋಡಿದೆ ನಾನು. ಹೇಳಿ ಅವ್ರು ಏನು ಸಮಸ್ಯೆ ನೀವು ಇಲ್ಲಿ ಕೇಳಿದ್ರಿ, ತಹಶೀಲ್ದಾರ್ ಏನು ಕೆಲಸ ಮಾಡಿಲ್ಲ ನಿಮಗೆ ಸ್ವಲ್ಪ ಹೇಳಿದ್ರೆ ತಹಶೀಲ್ದಾರ್ ಉತ್ತರ ಕೊಡ್ತಾರೆ. ಅದಕ್ಕೆ ಅಂದರೆ ಅವ್ರು ಅನುಭವಿಸ್ತಾರೆ. ನಾವೇನು ಯಾರು ಬರೋನು ಇಲ್ಲ, ಕೆಲಸ ಮಾಡಬೇಕು. ಅವರು ಕೆಲಸ ಮಾಡೋಕ್ಕೆ ಅವ್ರನ್ನ ತಹಶೀಲ್ದಾರ್ ನೆನೆಸಿರೋದು, ಅವ್ರ ಡ್ಯೂಟಿ ಅವ್ರು ಮಾಡಬೇಕು. ಅದ್ರ ಮೇಲ್ಪಟ್ಟು AC ಅವ್ರನ್ನ ಕರೆಸಿದ್ದೀನಿ. ಇವ್ರ ಕಾರಣ ಏನು ಅಂತಂದರೆ ಇಲ್ಲಿ ಏನು ನ್ಯೂನ್ಯತೆ ಏನಾಗಿದೆ, ಯಾವ ರೀತಿ ಸರಿಪಡಿಸ್ಬೇಕು, ಆಗದೇ ಇದ್ದರೆ ಇವ್ರ ಮೇಲೆ ಯಾರ ಮೇಲೆ ರಿಪೋರ್ಟ್ DC ಅವ್ರು ಕೊಡಬೇಕು, ಅದು AC ಅವ್ರು ಮಾಡ್ತಾರೆ. ದಯಮಾಡಿ ತಿಳಿಸಿ. ಮೊದಲನೇದಾಗಿ ತಾವು ಸಮಸ್ಯೆ ಏನಿದೆ ಸಮಸ್ಯೆನ ಬಗೆಹರಿಸೋಣ ಅಂತೇಳಿ ಏನು ಕರೆಸಿರೋದು, ಆ ಸಮಸ್ಯೆ ಬಗೆಹರಿಸೋಣ. ಯಾರು ಅಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಯಾರು ಲೋಪ ಎಸಗಿದ್ದಾರೆ ಮತ್ತು ಯಾರು ಕೆಲಸ ಮಾಡಿಕೊಟ್ಟಿಲ್ಲ ಅವ್ರ ಹತ್ರ ಕ್ರಮ ಜರುಗಿಸಿ ಕೆಲಸ ಮಾಡೋಣ ಅನ್ನೋ ಸದುದ್ದೇಶದಿಂದ ಕರೆದಿದ್ದೀನಿ ತಾವು ಹೇಳ್ತಾ ಇದ್ರಿ. ನಾನು ಅದಕ್ಕೆ ನಿಜಕ್ಕೂ ನಮ್ಮ ಪಕ್ಷಕ್ಕೆ ಬರೋದು ಧನ್ಯವಾದ. ಅದೊಂದು ಆಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕು. ಶಾಸಕರಾಗಿ ನೀವು ಇಲ್ಲಿ ಬಂದು ಪೆಂಡಲ್ ಹಾಕೊಂಡು ಮಾಡಿದಾಗ ನಮಗೂ ಅದು ನಮ್ಮ ಶಾಸಕರು ಜನತೆಗೂ ಸ್ವಲ್ಪ ಖುಷಿ ಆಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯಲ್ಲಿ ನೀವು ನಮ್ಗೆ ಕರೆದೋದಕ್ಕೆ ನಾನು ನಿಜಕ್ಕೂ ಅದಕ್ಕೆ ಅಭಿನಂದಿಸ್ತೀನಿ ತಮಗೆ. ಆದರೆ ಒಂದು ವಿಚಾರ ನಮಗೆ ಬೇಸರ ಆಗಿದ್ದಂಥ ವಿಚಾರ, ಈಗ ನೀವು ಕರೆದಿದ್ರೆ ಇವರೇ ಸ್ಥಳೀಯರೇ ಬಂದು ಮಾತಾಡ್ತಾ ಇದ್ರು, ನಾವು ಮುಖಂಡರಾಗಿ ಅಲ್ಲಿಂದ ಇಲ್ಲಿಗೆ ಪರವಾಗಿ ಬಂದು ನಿಂತ್ಕೊಂಡು ಮಾತಾಡೋಂಥ ಅಗತ್ಯ ಇಲ್ಲ. ನಾವು ಮೊನ್ನೆ ಮಾಡಿದ್ವಲ್ಲ, ಅದು ಪೆಂಡಲ್ ಹಾಕೊಂಡು ಭಾಷಣ ಮಾಡಿದಲ್ಲ ಅದು ನಾವು ಪರ್ಮಿಷನ್ ತಗೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ಈ ದೇಶಕ್ಕೆ ತನ್ನದೇ ಆದಂತಹ ಒಂದು ಏನು ಇಡೀ ಪ್ರಪಂಚಕ್ಕೇನೆ ಒಂದು ಸತ್ಯಾಗ್ರಹದ ಬುನಾದಿ ಹಾಕ್ಬಿಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಒಂದು ವಿಚಾರ ನಾವು ಅವ್ರಿಗೆ ಹೇಳಿದೆ, ಇದೇ ಭಾಷೆಯಲ್ಲಿ ಹೇಳ್ತಿದ್ರಿಗೆ ಒಂದು ವಿಚಾರನ ಒಂದು ಸಮಸ್ಯೆನ ಸಭ್ಯವಾಗಿ ಭಾಳ ಸಭ್ಯವಾಗಿ ಇದನ್ನೇ ಎಕ್ಸ್ಪ್ಲನೇಷನ್. ಸತ್ಯಾಗ್ರಹ ಅಂದರೆ ಮಹಾತ್ಮ ಗಾಂಧಿ ವಿಚಾರದಲ್ಲಿ ಇದೇ ಎಕ್ಸ್ಪ್ಲನೇಷನ್. ಒಂದು ವಿಚಾರವನ್ನು ನಮ್ಮ ಭಿನ್ನಾಭಿಪ್ರಾಯವನ್ನು ಸಭ್ಯವಾಗಿ ಅದನ್ನು ದಾಖಲಿಸೋದಕ್ಕೆ ಇರುವಂತಹ ಮಾರ್ಗ ಏನು ಅಂತಂದರೆ ಪ್ರತಿಭಟನೆ. ನಾವು ನಿಮ್ಗೆ ಹೇಳಿದ್ವಿ ಭಾಳ ಸಭ್ಯವಾಗಿ ಇರುವಂಥ ಮಾರ್ಗದಲ್ಲಿ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಅಂತ ಹೇಳಿ ಅದೊಂದು ಪ್ರತಿಭಟನೆ ನಾವು ಮಾಡಿದ್ವಿ. ಮೈಕ್ ಇಟ್ಕೊಂಡು ಭಾಷಣ ಮಾಡೋದಕ್ಕೂ ಬಂದಿರಲಿಲ್ಲ, ಪೆಂಡಲ್ ಹಾಕೊಂಡು ಸುಮ್ಮನೆ ಯಾರಿಗೂ ಕಳಂಕ ತರಬೇಕು ಅಂತ ಬಂದಿರಲಿಲ್ಲ, ಪ್ರತಿಭಟನೆ. ಇನ್ನು ಪ್ರತಿಭಟನೆ ಯಾಕೆ ಮಾಡಿದ್ವಿ ಅಂತ ಅಂದರೆ ಮಾರ್ಗಿನಲ್ಲಿ ನಮ್ಮವರೇ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಕಚೇರಿಗೆ ಬಂದಿದ್ದಾರೆ. ಮತ್ತೆ ನಿಮಗೆ ಗೊತ್ತಿದೆ, ನಮ್ಮ ಪಕ್ಷದ ವತಿಯಿಂದ ನಮ್ಮ ಗೌರವಾಧ್ಯಕ್ಷ ಆಗಿದ್ದಾರೆ ರವಿಕೃಷ್ಣ ರೆಡ್ಡಿ ಅವರು ಇಡೀ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಕೃಷ್ಣ ಬೈರೇಗೌಡರು ಮಾಡ್ತಿರಲ್ಲ ಅದನ್ನು ಕಳೆದ 12 ವರ್ಷದಿಂದ ಅವರು ಇಡೀ ಕರ್ನಾಟಕದ ಎಲ್ಲ ತಾಲೂಕು ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿ ಒಂದಷ್ಟು ಕುಡಿಯೋ ನೀರಾಗಲಿ, ಬಂದವರಿಗೆ ಶೌಚಾಲಯ ಇರಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು, ಅಧಿಕಾರಿಗಳು ಬ್ಯಾಡ್ಜ್ ಹಾಕೋಬೇಕು. ಯಾಕಂದ್ರೆ ಅಧಿಕಾರಿ ಯಾರು ಗೊತ್ತಾಗಬೇಕು, ಬ್ರೋಕರ್ ಡಿಫ್ರೆನ್ಷಿಯೇಟ್ ಮಾಡೋದು ಹೆಂಗೆ, ಬ್ಯಾಡ್ಜ್ ಹಾಕೊಂಡಿಲ್ಲ ಅಂತಂದ್ರೆ ನನಗೆ ಅವರು ನಿಮ್ಮ ಯಾರು ಪೊಲಿಟಿಷಿಯನ್ ಅಂತ ಹಾಕ್ಕೊಳ್ತಾ ಇದ್ದಾರೆ, ಬಿಳಿ ಶರ್ಟ್ ಹಾಕೊಂಡಿರ್ಬೇಕು. ಸೊ ನಮ್ಗೆ ಅಧಿಕಾರಿಗಳಂತ ಹೇಗೆ ಅನಿಸ್ಬೇಕು, ಒಂದು ಬ್ಯಾಡ್ಜ್ ಹಾಕೊಂಡಿರಬೇಕು, ನಾಮಫಲಕ ಇಟ್ಕೊಂಡಿರಬೇಕು, ಮತ್ತು ಯಾವುದಾದ್ರು ಶುಲ್ಕ ಏನಂತ ಇರಬೇಕು, RTI ಸಕಾಲದ ಬೋರ್ಡ್ಗಳಿರಬೇಕು. ಇವೆಲ್ಲನೂ ಹೋಗಿ ನಮ್ಮ ಅಧ್ಯಕ್ಷರೇ ಖುದ್ದು ರವಿಕೃಷ್ಣ ರೆಡ್ಡಿ ಅವರು ಮಾಡ್ಕೊಂಡು ಬಂದಿದ್ರು. ನಮ್ಮವರು ಹಲವಾರು ಇಲ್ಲೇ ಮಾಡಿದ್ದಾರೆ ಸರ್, ಇಲ್ಲೇ ಮಾಡಿದ್ದಾರೆ, ನಿಮ್ಮ ಕಚೇರಿನಲ್ಲೂ ಮಾಡಿದ್ದಾರೆ. ಸೊ ಅದ್ರ ಹೊರತಾಗೂ ಕಚೇರಿನಲ್ಲಿ ಇದುವರೆಗೂ ಒಂದು ಬಾತ್ರೂಮ್ ಆಗಿಲ್ಲ, ಜನರು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಅದು ಒಂದು ಪಾರ್ಟ್. ಎರಡನೇ ಪಾರ್ಟು ಇಲ್ಲಿ ಬರುವಂಥ ಜನರದ್ದು
ಸಮಸ್ಯೆಗಳು ಏನಿದೆ ನನಗೆ ಬೇಜಾರಾಗಿದ್ದು ಏನಂತ ಅಂದರೆ ಇಲ್ಲಿ ಒಂದು ಕೆರೆದು ಯಾವುದೋ ಒಂದು ಕೆರೆಯಲ್ಲಿ ಒತ್ತುವರಿ ಆಗಿದೆ, ಕೆರೆ ಸಮಸ್ಯೆ ಆಗಿದೆ, ಸರ್ಕಾರಿ ಭೂಮಿನ ಉಳಿಸಬೇಕು ಅಂತ ಹೇಳಿ ಹಲವಾರು ಸಾರಿ ಬಂದು ದೂರು ಕೊಟ್ಟು ಕೆರೆಯಲ್ಲಿ ಏರಿನೇ ಒಡೆದು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮೇಲಿನ ಮೇಲೆ ಬಂದು ದೂರು ಕೊಟ್ಟಾಗ್ಲೂ ಇಲ್ಲೇನು ಕ್ರಮ ತೆಗೆದುಕೊಂಡಿಲ್ಲ. ಗೋಮಾಳದ ಭೂಮಿ ಏನಿದೆ, ಸರ್ಕಾರಿ ಜಾಗಗಳೇನಿದ್ದಾವೆ ಅದನ್ನು ಯಾರೋ ಬಲಿಷ್ಠರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಅದನ್ನು ಉಳಿಸ್ಕೋಬೇಕು, ಸರ್ಕಾರಕ್ಕೆ ಉಳಿಸ್ಕೋಬೇಕು ಅಂತೇಳಿ ನಮ್ಮವ್ರು ಬಹುತೇಕವಾಗಿ ನಮ್ಮ ಪಾರ್ಟಿಯವ್ರು ಬಂದಿರೋದು ಇನ್ನು ಸಾಮಾಜಿಕವಾಗಿರುವಂಥ ವಿಚಾರ. ನಮ್ಮವ್ರಿಗೆ ನಾನು KRS ಪಾರ್ಟಿಯವ್ರನ್ನ ಮಾಡಿಕೊಡ್ರಿ ನೀವು ಅಂತ ಕೇಳಿದ್ರೆ ಅವ್ರಿಗೆ ಕೇಳಿ ಅಧಿಕಾರಿಗಳಿಲ್ಲೇ ಇದ್ದಾರೆ, ಹಂಗೇನೆ ಕೇಳ್ತಾರೆ ಅವರು ಬೇರೆಯವ್ರ ತರಕ್ಕೆ ಅಂತ. ನಾವು ಆ ತರಕ್ಕೆ ಧಮಕಿ ಹಾಕಿ ನಮ್ಮ ಐತಿಕ ಕೆಲಸ ಮಾಡಿಸ್ಕೊಂಡು ಬಂದಿರಲಿಲ್ಲ. ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಪದ ಬಳಸಿರೋದಕ್ಕೆ ನಾವು ಕರೆದಿರೋದಿದೆ. ಏನು ನಿಮ್ಗೆ ಯಾರು ದಲ್ಲಾಳಿಗಳು ಇಲ್ಲಿ ನಿಮಗೆ ಕಾಣ್ಬಯಸಿದ್ರು, ಆಮೇಲೆ ನಿಮ್ಮ ಹತ್ರ ಯಾರು ದುಡ್ಡು ಕೇಳಿ ದುಡ್ಡು ಇಸ್ಕೊಂಡು ಇಲ್ಲಿ ಬಂದು ಮಧ್ಯದಲ್ಲಿ ಈ ಮಧ್ಯವರ್ತಿ ಮಾಡಿದ್ರು, ಆಮೇಲೆ ಯಾವ ಕೆಲಸ ಸ್ಪೆಸಿಫಿಕ್ ಆಗಿ ಇಂಥ ಕೆಲಸಕ್ಕೆ ನಾವು ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೋ ಇವ್ರು ಮಾಡಿಲ್ಲ ಸ್ವಾಮಿ ಲೀಗಲ್ ಆಗೈತೆ ಅಂತಂದ್ರೆ ಹೇಳಿದ್ರೆ ನೀವು ಹೇಳಿದಾಗ ಅವ್ರ ಮೇಲೆ ಕ್ರಮ ಆಯ್ತದೆ. ನನಗೇನಿಲ್ಲ, ನಾನು AC ಅವ್ರು ಕರೆಸಿರೋ ಉದ್ದೇಶ ಏನು ಅಂತಂದರೆ ಇಲ್ಲಿ ಏನು ಕೆಲಸ ಈಗ ಏನಾಗ್ತದೆ ಅಂತಂದರೆ ನಿರಂತರ ಮತ್ತೊಂದು ಒಂದು 15 ದಿವಸದ ಮುಂಚೆ ಒಬ್ಬರು ಪ್ರತಿಭಟನೆ ಮಾಡೋದು, ಅದಾದ್ಮೇಲೆ ನೀವು ಪ್ರತಿಭಟನೆ, ಇದು 15 ದಿವಸದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ತಾಲೂಕು ಕಚೇರಿ ಮೇಲೆ ಕೂಡ ಅನುಮಾನ ಬರ್ತದೆ. ಆಮೇಲೆ ಶಾಸಕರ ಮೇಲೆ ಕೂಡ ಒಂದ್ ಕಡೆ ಏನು ಕೆಲಸ ಆಯ್ತಲ್ಲಪ್ಪ ಶಾಸಕರು ನೋಡ್ತಾ ಇಲ್ಲ ಅದು ಅಂತಕ್ಕಂಥ ಭಾವನೆ ಸಾರ್ವಜನಿಕರಲ್ಲಿ ಮೂಡ್ತದೆ. ಇದು ನಾನು ಹೋಗ್ಲಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಲ್ವಾ. ಒಂದು ಎರಡನೇದು ಪೊಲೀಸ್ನವ್ರ ಕೈಲಿ ಯಾಕೆ ಅಂತಂದ್ರೆ ನಿಮಗೆ ಪರ್ಮಿಷನ್ ಕೊಟ್ಟರು ಅವ್ರು ಪೊಲೀಸ್ನವರು ಪ್ರತಿಭಟನೆ ಮಾಡಲಿಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ಕೊಟ್ಟರು ಅವ್ರು. ಅದಕ್ಕೆ ನಾನೇ ಅವ್ರಿಗೆ ಏನು ಹೇಳಿದೆ, ಏನೋ ನಿಮಗೆ ಬಂದ್ಬಿಡಿ ಎಳ್ಕೊಂಬಂದ್ಬಿಡಿ ಕೇಸ್ ಹಾಕ್ಬಿಡಿ ಅದೆಲ್ಲ ನಾನು ಹೇಳಿದ್ದು. ನೋಡಪ್ಪ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೀರ ನೀವು, ದಯಮಾಡಿ ಅವ್ರನ್ನೂ ಬರೋಕ್ಕೆ ಹೇಳಿ ಇಲ್ಲಿಗೆ. ತಹಶೀಲ್ದಾರು AC ನಾವೆಲ್ಲ ಇರ್ತೀವಿ, ತಪ್ಪು ಮಾಡಿದವ್ರು ನೀರು ಕುಡಿತಾನೆ, ನಮಗೇನಾಗಬೇಕಾಗದೆ ನಾವು ಯಾವುದ್ರೂ ಇದರಲ್ಲಿ ಕೆಲಸ ಮಾಡಬಾರ್ದು ಅಂತಾಗಲಿ ನಾನು ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾ ಇದ್ದೀನಿ ಇದೇ ಕಾರಣಕ್ಕೆ. ಕೆಟ್ಟ ಹೆಸರು ಬರ್ತದೆ ಅಂತೇಳಿ ಅದಕ್ಕೆ ನೀವು ಧ್ವನಿ ಮೂಡಿಸಿದ್ರೆ ನಮ್ದೇ ತಕರಾರಿಲ್ಲ. ಆದರೆ ಮೈಕ್ ಹಾಕೊಂಡು ಭಾಷಣ ಮಾಡಿ ಸಾರ್ವಜನಿಕವಾಗಿ ಏನು ಮೆಸೇಜ್ ಹೋಗ್ತದೆ ಇಲ್ಲ ಈಗ ಆಯಿತು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಿರಲ್ಲ ತಹಶೀಲ್ದಾರ್ ಮಧ್ಯವರ್ತಿಗಳು ಅವಳೇ ಜಾಸ್ತಿ ಆಗದೆ, ಇಲ್ಲಿ ಕೆಲಸಗಳಾಯ್ತು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು, ಇಂಥ ಕೆಲಸ ಕೊಟ್ಟಿದ್ದ ಸ್ವಾಮಿ, ಇಂಥ ಕೆಲಸ ಇವ್ರು ಮಾಡಿಲ್ಲ, ಇಂಥದ್ದು ಈಗ ಆಗೈತೆ ಅಂತ ಹೇಳಿದ್ರೆ ಅನುಭವಿಸ್ತಾರೆ. ಆ ವಿಚಾರ ಇದೆ. ನಾನು ಅದಕ್ಕೆ ನೀವು ಆಮೇಲೆ ಟಾಯ್ಲೆಟ್ ಹೇಳಿದ್ದೀರಾ, ಟಾಯ್ಲೆಟ್ನ ನಾನೇ ಕಟ್ಟಿಸ್ತೀನಿ. ಟಾಯ್ಲೆಟ್ ಇಲ್ಲಿ ಯಾರು ಯೂಸ್ ಮಾಡಲ್ಲ, ಪೇಂಟ್ ಯೂಸ್ ಮಾಡಬೇಕು, ಯಾರು ಕ್ಲೀನ್ ಮಾಡೋಕ್ಕಾಗಲ್ಲ, ಡೈಲಿ ಅದಕ್ಕೆ ತಿಂಗಳು ಒಂದ್ಸರಿ ನೀಟ್ ಮಾಡೋಕ್ಕಾಗಲ್ಲ. ಒಂದು ನಿಮಿಷ ಹೇಳುತ್ತೆ, ನಾನು ಅದಕ್ಕೆ ಏನು ಮಾಡಿದೆ, ಅಲ್ಲಿ ಟಾಯ್ಲೆಟಲ್ಲಿ ₹1 ಮಾಡಿದ್ದೆ, ಮುಂಚೆ ಹಿಂದ್ಗಡೆಯಿಂದ ಹೋಗಿವರು ಒಳಗಡೆ ಹೋಗ್ತಿಲ್ಲ ₹1 ಕೊಡ್ಬೇಕಾಯ್ತದೆ ಅಂತ. ಅದಕ್ಕೆ ನಾವು ಅಲ್ಲಿ ಮಾಡಿದೋ ಟಾಯ್ಲೆಟ್ನ. ಆ ಮೇಲ್ಗಡೆ ಸರ್ಕಲ್ ಐತೆ ಟಾಯ್ಲೆಟ್, ಹೋಗಿ ನೋಡ್ಕೊಂಬನ್ನಿ ನೀವು, ಅಲ್ಲೊಂದು ಟಾಯ್ಲೆಟ್ ಐತೆ, ಕಾಮನ್ ಟಾಯ್ಲೆಟ್ ಐತೆ ಅಲ್ಲಿ. ಅದಕ್ಕೆ ಸ್ವಲ್ಪ ನಾವು ಪೇಂಟ್ ಯೂಸ್ ಮಾಡಿದ್ರೆ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ, ಇಲ್ಲದವ್ರು ಯಾರು ಮೇಂಟೈನ್ ಮಾಡಲ್ಲ. ಆ ದೃಷ್ಟಿಯಿಂದ ಟಾಯ್ಲೆಟು ಮಾಡಿದ್ದೀವಿ. ನೀವು ಏನಾದರೂ ನಮ್ಮ ಗಮನಕ್ಕೆ ತರಬೇಕು ಅಂದರೆ ಪ್ರತಿಭಟನೆ ಮಾಡಿ, ನಮ್ಮದೇನು ತಕರಾರಿಲ್ಲ ಪ್ರತಿಭಟನೆ ಮಾಡೋಕ್ಕೆ. ಇದು ಸ್ಪೆಸಿಫಿಕ್ ಆಗಿ ತಾಲೂಕು ಕಚೇರಿಯಲ್ಲಿ ಆಡಳಿತ ದುರುಪಯೋಗ ಆಯ್ತಾ ಇದೆ, ಕೆಲಸ ಮಾಡಿಕೊಡ್ತಾ ಇಲ್ಲ, ಮತ್ತು ಮಧ್ಯವರ್ತಿಗಳು ಅವಳಿ ಜಾಸ್ತಿ ಆಗೋದು ಅನ್ನೋದಕ್ಕೋಸ್ಕರ ನಾವು ಕರೆದಿರೋದು. ನೀವು ಜನರಲ್ ಆಗಿ ನೀವು ರಸ್ತೆ ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಿಮ್ಮ ಪ್ರತಿಭಟನೆ ಮಾಡೋಕ್ಕೆ ನಾವೇನು ತೊಂದರೆ ಕೊಡೋಲ್ಲ. ಇದು ಜನರಲ್ ಕಂಪ್ಲೇಂಟು ಅಲ್ಲ, ಪರ್ಟಿಕ್ಯುಲರ್ ಕಂಪ್ಲೇಂಟು, ಜನರಲ್ ಕಂಪ್ಲೇಂಟ್ ಅಲ್ಲ ಇದು. ಇದಕ್ಕೆ ಹೇಳಿ ಎಲ್ಲಿ ಯಾರು ಮಧ್ಯವರ್ತಿಗಳು ನೋಡಿದ್ದೀರಾ ನೀವು? ತಹಶೀಲ್ದಾರು ಏನು ಕೆಲಸ ನಿಮಗೆ ಮಾಡಿಕೊಡ್ತೀರಾ? ನೀವು ಅರ್ಜಿ ಕೊಟ್ಟ ಮೇಲೆ ಒಂದು ಸ್ವಲ್ಪ ದಿವಸ ಕಾಲಾವಕಾಶ ಅವ್ರು ಕೊಡಬೇಕು, ಒಂದು 8 ದಿವಸನೋ 10 ದಿವಸನೋ. ಅದು ಮಾಡಲಿಲ್ಲ ಅಂತಂದರೆ ಈ ವಿಲ್ ಬಿ ದಿ ರೆಸ್ಪಾನ್ಸಿಬಲ್, ಅವ್ರು ಆನ್ಸರ್ ಮಾಡ್ಬೇಕು ನಿಮಗೆ. ಇದೇನಾಯ್ತದೆ ನ್ಯಾಚುರಲ್ ಕಡೆಗೆ ಏನು ಯಾರ ಮೇಲೆ ಬರ್ತದೆ ಗೂಬೆ? ನನ್ನ ಮೇಲೆ ಬರ್ತದೆ. ಅದನ್ನು ಸೀಕ್ವೆನ್ಸ್ ಬೇಸ್ ಮಾಡ್ಬೇಕಾದ್ರೆ ಯಾರು? ನಾನೇ. ಮಾಗಡಿ ತಾಲೂಕು ಕಚೇರಿನಲ್ಲಿ ಈಗ ಆಗ್ತದೆ ಕಡೆ ಅಂತಂದಾಗ ಸಾರ್ವಜನಿಕರು ನನ್ನ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಪಕ್ಷದ ಬಗ್ಗೆನೂ ಮಾತಾಡಲ್ಲ, ಅಧಿಕಾರಿಗಳ ಬಗ್ಗೆನೂ ಮಾತಾಡಲ್ಲ. ನಾವೇ ಟಾರ್ಗೆಟ್ ಆಗ್ತಕ್ಕಂಥ MLA. ನಾನೇನು ಹೇಳಿದೆ, ಏನಿದೆ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಏನು ಕೊಟ್ಟವ್ರಿ ಅವರು, ಅವ್ರನ್ನೂ ಕರ್ಸ್ಬಿಟ್ರೆ ಎದುರುಗಡೆ ಮಾತಾಡೋಣ, ನೀವು ಮಾಡಿದ್ರೆ ನೀವು ಅನುಭವಿಸ್ತೀರಾ ಅಂತ ಕರ್ತಿದ್ದೀವಿ. ಹೇಳಿ ಇಂಥ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಈಗ ಕೊಟ್ಟಿದ್ದು ಸ್ವಾಮಿ ಅಂತದ್ದು, ಹಿಂಗೆ ಮಾಡಿಲ್ಲ, ಇಂಥವ್ರಿಗೆ ತೊಂದರೆ ಕೊಟ್ಟವ್ರೆ, ಇಂಥವ್ರಿಗೆ ಹಾನಿ ಆಗಿದೆ, ಇವರಿಂದ ನಮ್ಗೆ ತೊಂದರೆ ಆಗ್ತದೆ ತಾಲೂಕು ಕಚೇರಿಯಿಂದ ಅಂತ ಹೇಳಿ ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಕೊಡದೇ ಇದ್ರೆ ಮೇಲ್ಗಡೆ ಅಧಿಕಾರಿಗಳು ನೀವು ಹೇಳ್ದಂಗೆ ಕ್ರಮ ತಗೊಂತಾರೆ. ಇವತ್ತು ನನ್ನ ಹೆಸರು ಗಂಗಾಧರ್ ಅಂತೇಳಿ ರಾಮನಗರ ಜಿಲ್ಲಾಧ್ಯಕ್ಷ KRS ಪಾರ್ಟಿ. ಸುಮಾರು ನಮ್ಮ ಶಾಸಕರು ಹೇಳಿದ್ರು 1 ವಾರ ಅದನ್ನು ಕೈ ಕೊಡಬೇಕು ಸರ್ಕಾರಿ ಅಧಿಕಾರಿಗಳಿಗೆ. ನಾವು ಯಾಕೆ ಪ್ರತಿಭಟನೆ ಮಾಡಿದ್ದೀವಿ ಅಂದರೆ, ಸುಮಾರು ನಮ್ಮ ಪಕ್ಷ ಸುಮಾರು 6 ವರ್ಷದಿಂದ ಕೆಲಸ ಮಾಡ್ತೀವಿ. ಅವತ್ತಿಂದ ತಾಲೂಕು ಕಚೇರಿ ಇಲ್ಲಿವರೆಗೂ ತಾಲೂಕು ಆಡಳಿತಕ್ಕೆ ವಿದ್ಯುತ್ ಯಾವತ್ತೇ ಇನ್ನೂ ಪ್ರತಿಭಟನೆ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಇವತ್ತೇ ಯಾಕೆ ಮಾಡೋದು ಅಂತ ಹೇಳಿದ್ರೆ, ನಾನೊಂದು ಅರ್ಜಿ ಕೊಟ್ಟಿದ್ದೀನಿ 21 ಮಾರ್ಚ್ 2025 ಸರ್ಕಾರಿ ಹಳ್ಳ ಒತ್ತುವರಿ ಆಗಿರೋದು. ಸುಮಾರು ಸರ್ಕಾರಿ ಹಳ್ಳ 21 ಮಾರ್ಚ್ 2025 ಅದು ತಹಸೀಲ್ದಾರ್ ಗಮನಕ್ಕೆ ಸುಮಾರು ಸಲ ತಂದಿದ್ದೀನಿ. ಅವ್ರಿಗೂ ಅದು ವಿಚಾರ ಗೊತ್ತಿದೆ, ಅವ್ರ ಜಾಗಕ್ಕೂ ಬಂದಿದ್ದಾರೆ. ಅದು ಬಂದು
ಸರ್ವೆ ನಂಬರ್ 16/1 ಚೆನ್ನಾಪುರ ಸರ್ವೆ ನಂಬರು ಅವ್ರು ಬಾಳೆನಹಳ್ಳಿ ಹತ್ರ ಬರ್ತದೆ. ಸೊ ಮಾಡಗಳು ಚೆನ್ನಾಪುರ ಚೆನ್ನಾಪುರ ಓಕೆ ಅದು ಬರುತ್ತೆ. ನೀವು ಮುಖ್ಯವಾಗಿ ನಾನು ಇನ್ಕಮ್ಗೆ ಅಂತ ತರ್ತೀನಿ ಅಂದರೆ ಈ ವಿಚಾರವಾಗಿ ಅರ್ಜಿನ ಏನು ಮಾಡೋದು ಖಂಡಿತ ಕೊಟ್ಟಿದ್ದೀನಿ. ಹೇಳಿ ಯಾಕೆ ಗೊತ್ತಿಲ್ಲ ಪರ್ಸ್ನಲ್ ಬೇಡ. ಹೇಳ್ರಿ ಯಾರವರು ನೋಡಿ ನಿನ್ನ ಅನ್ಎಫೆಕ್ಟಿವ್ನೆಸ್ಸು ನಮಗೆ ಮಾನ ಮರ್ಯಾದೆ ಆಡೋದ್ಮೇಲೆ ಎಫೆಕ್ಟ್ ಇನ್ನು ಇದಕ್ಕೆ ಆಚರಣೆಗೆ ಆಗ್ತಿಲ್ಲ ಯಾರು ಏನ್ರಿ ಅಡಿ ಇಟ್ಟು ಹಾಕೊಂಡಿದ್ದಾರೆ 2 ಅಡಿ ಯಾರು ಹಾಕೊಂಡವ್ರಿ ಏನು ಹಾಕೊಂಡವ್ರಿ ಕಲ್ಲು ಹಾಕ್ಬಿಟ್ಟು ಬಂದೋಬಸ್ತ್ ಮಾಡ್ಕೊಂಡು ನೀರೋ ಬತ್ತಿ ಅಂದ್ಬಿಟ್ಟು ಒಂದು 20 ಅಡಿ ಅಂತ ನಾವು ಬಸ್ಸಿಂದನೂ ನೋಡಿಸ್ಕೊಟ್ಟಿದ್ದೀವಿ. ಎಲ್ಲ ಗಲಾಟೆ ಮಾಡಿದ್ವಿ. ನಾವು ಬೈಕಿನ ಬೈದಿದ್ದೀವಿ. ಏನು ಮಾಡೋದು ಇದು ಮಾಡೋದು ಅದಕ್ಕೆ ಒಂದು ಮೇಲೆ ಏನಲ್ಲ ಉತ್ತೂರಿ ಮಾಡ್ಕೊಳೋಣ ಒಳ್ಳೆಯ ಒತ್ತುವರಿ ಮಾಡಿದ್ದಾರೆ. 20 ಅಡಿ ಹಳ್ಳ ಇದೆ. ವಾರ್ಡ್ದಲ್ಲಿ ಜಮೀನಿಗೆ ವಾರ್ಡ್ದಲ್ಲಿ ಕಲ್ಲಾಕ್ಬಿಟ್ಟು ಏನಪ್ಪ ಅಂದ್ರೆ ಈ ರೀತಿಯಾಗಿ ಸರ್ಕಾರಿ ಗೋಮಾಳ ಇನ್ನೊಂದು ಮತ್ತೊಂದು ಎಲ್ಲ ಜನ ಇವತ್ತು ಇದು ಮಾಡ್ಕೊಂಡು ಹೋಗ್ಬಿಟ್ರೆ ಮತ್ತೆ ಸಿಗುತ್ತೆ. ಅಟ್ಲೀಸ್ಟ್ ಜವಾಬ್ದಾರಿ ಅಲ್ವಾ ಅದು ಅಧಿಕಾರಿಗಳು. ನಾವು ಯಾಕೆ ಪ್ರತಿಭಟನೆ ಮಾಡಲೇಬೇಕಾದ ಸಂದರ್ಭ ಯಾಕೆ ಬಂತು ಅಂತ ಒಂದು ಸಂಘಟನೆಯಾಗಿ ಒಂದು ಪಕ್ಷವಾಗಿ ಮೇಲಿನ ಮೇಲೆ ಈ ಥರದ್ದು ಇಲ್ಲಿ ಅಕ್ರಮಗಳಾಗ್ತಾ ಇದ್ದಾವೆ, ಅದನ್ನು ಸರಿಪಡಿಸಬೇಕಾದ ನಿಮ್ಮ ಜವಾಬ್ದಾರಿ ಅಂತೇಳಿ ಮನವಿ ಕೊಟ್ಟಾಗಲೂ ಅವ್ರು ಮಾಡದೇ ಇದ್ದಾಗ ನಾವು ಪ್ರತಿಭಟನೆ ಮಾರ್ಗವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡೋದು. ಇನ್ನು ವೈಯಕ್ತಿಕವಾದ ವಿಚಾರಗಳು ಬಂದರೆ ಹಲವಾರು ಜನರು ಒಬ್ಬ ಮನುಷ್ಯ ಅವತ್ತು ನಾವು ಬಂದಾಗ 2 ಕರ ಇಟ್ಕೊಂಡು ಬಂದು ಇಲ್ಲಿ ಕಟ್ಟಾಕ ಪ್ರತಿಭಟನೆ ಮಾಡ್ತೀವಿ. ಸುಮ್ಮನೆ ತಮಾಷೆಗೆ ಹೇಳ್ತೀನಿ, ಎಷ್ಟು ಸೆನ್ಸಿಬಲ್ ಆಗಿದ್ದಾರೆ ಅಂತ ಇಲ್ಲಿ ಬಂದಿರೋದು ಆರೋಪ ಅಲ್ಲ. ಕರ ತಗೊಂಡ್ಬಂದ ಒಂದೇನೋ ಜಮೀನು ಕೋಡಿ ವಿಚಾರಕ್ಕೆ 2 ಸಣ್ಣ ಕರ ಇಟ್ಕೊಂಡು ಬಂದು ಹುಲ್ಲು ಇಟ್ಕೊಂಡು ಬಂದು 2 ಕಂಬು ಕರ ಕಟ್ಬಿಟ್ಟು ಹುಲ್ಲು ಹಾಕೊಂಡು ಕುತ್ಕೊಂಡ. ಎಷ್ಟು ಗಂಟೆಗೆ ಬಂದ? 10 ಗಂಟೆಗೆ ಬಂದ. 10 ಗಂಟೆಗೆ ಒಂದು ಬಂದ. ನಾವು ಪ್ರತಿಭಟನೆ ಶುರು ಮಾಡಿ ಹೆಚ್ಚು 1 ಗಂಟೆ ಸುಮಾರಿಗೆ ನಮ್ಮವ್ರು ಹೋಗಿ ಅವನನ್ನ ಏನಪ್ಪ ಯಾಕೆ ಬಂದಿದೆ ಇದೆ ಅಂತ ಕೇಳಿದಾಗ ವಿಚಾರಿಸಿ ನಮ್ಮವರು ಆಮೇಲೆ ಇವ್ರಿಗೆ ಅಧಿಕಾರಿಗಳ ಗಮನ ತಗೊಂಡ್ಬಂದು ಅಧಿಕಾರಿಗಳನ್ನ ಕರೆಸಿ ಅವನ ಸಮಸ್ಯೆನ ಏನು ಅಂತ ಹೇಳಿ ಕೇಳಿಸ್ಕೊಂಡಿದ್ದಾರೆ. ಇವರು ಬೆಳಿಗ್ಗೆ 10 ಗಂಟೆಗೆ ತಮ್ಮ ಕಚೇರಿ ಮುಂದೆ ದನ ಕಟ್ಟಾಕೊಂಡು ಹುಲ್ಲು ಹಾಕೊಂಡು ಕೂತಿರುವಂತ ಒಬ್ಬ ರೈತ ಅವನ ಅಲ್ಲಿ ಕುತ್ಕೊಂಡಿದ್ದಾಗಲೇ ಇವರು 16 ಜನ 26 ಜನ ಸರ್ಕಾರಿ ಅಧಿಕಾರಿಗಳು ಮೇಲೆ ಹೋಗಿದ್ದಾರೆ. ಇವ್ನು ಯಾರಪ್ಪ ನಮ್ಮ ಸರ್ಕಾರಿ ಕಚೇರಿ ತಾಲೂಕು ಕಚೇರಿ ಎದುರುಗಡೆ ಹೊಸ ಕರ ಕಟ್ಕೊಂಡು ಹುಲ್ಲು ಹಾಕೊಂಡು ಕೂತವ್ರೆ ಸಪ್ಪೆ ಹಾಕಿಸ್ಕೊಂಡು ಇವ್ನು ಯಾಕೆ ಬಂದವನು ಇಲ್ಲಿ ಅಂತ ಕೇಳುವಂಥ ಜವಾಬ್ದಾರಿ ಬೇಡ ಅವ್ರಿಗೆ. ಡಿಸೆನ್ಸಿಬಲ್ ಆಗಿರೋದು ಬೇಡ ಸರ್ಕಾರಿ ಅಧಿಕಾರಿಗಳು. ಕಟ್ಟಿದ್ದಲ್ರಿ ನೀವು ಕೇಳ್ಬೇಕಲ್ಲಪ್ಪ. ಬಸ್ ಕಟ್ಟಿ ಕ್ಲೋಸ್ ಮಾಡೋದು ಸರ್. ಮುಖ್ಯಮಂತ್ರಿ ಹೋಗಿ ಲೆಟರ್ ಕೊಟ್ಟು ಬಂದಿದ್ದೀನಿ. ಅವಾಗಲೂ ಕ್ಲೋಸ್ ಮಾಡೋದು ಸರ್. ಜಮೀನ ನನಗೆ ಗಡಿ ಫಿಕ್ಸ್ ಮಾಡಿಕೊಟ್ಟಿಲ್ಲ. ಮೂಲಕ್ಕೆ ಅಂತ ಎಷ್ಟು ಸೆನ್ಸಿಬಲ್ ಆಗಿ ಶಾರ್ಪ್ ಆಗಿದ್ದಾರೆ ಇವರು ಅಂತ ಅಧಿಕಾರಿಗಳು. ಒಂದು ದನ ಕಟ್ಟಿದಾಗ ಏನು ಕರ್ಕೊಂಡು ಬಂದಿದ್ದು ಇನ್ಯಾವ ರೀತಿ ಪ್ರತಿಭಟನೆ ಮಾಡಬೇಕು? ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನೀನು ADLR ಅವ್ರ ಮೇಲೆ ಹೇಳೋದಲ್ಲ, ನೀನು ಕಳಿಸ್ಬೇಕು ಅವ್ರನ್ನ ಏನಾಗೈತೆ ಎಂತಾಗೈತೆ ಅಂತ. ಇನ್ನು ನಾನು ಹೇಳಿದ್ದೀನಿ ಕೆಲಸ ಆಗಕ್ಕಾಗಲ್ಲ ಅಂದರೆ ಎಂಡಾಕ್ಮೆಂಟ್ ಕೊಟ್ಟು ಕಳಿಸಿದ್ದೇವೆ. ಆಗಲ್ಲ ಈ ಕೆಲಸ ಈ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಎಂಡಾಕ್ಮೆಂಟ್ ಕೊಟ್ಟು ಕಳಿಸಿ ಅಂತ ಹೇಳಿದ್ದೀನಿ. ಯಾಕೆ ಹಿಂಗೆ ಮಾಡ್ತೀರಾ ನೀವು ಜೆ ಸಾಹೇಬ್ರೆ? ಸರ್ವೇ ಅಲ್ಲ, ಈ ಶುಡ್ ಲುಕ್ ಅಪ್ ದಿಸ್. ಕಚೇರಿ ಜನ ಟ್ರೀಟ್ ಮಾಡ್ತೀರಾ ಅಂತ ಸರ್ ಇದು ಏನೈತೆ ಏನು ನಡೀತಾ ಇದೆ? ಯಾರು ಬಂದು ಪ್ರತಿಭಟನೆ ಮಾಡಿದಾಗ ಕೇಳಬೇಕಲ್ಲ ಇವರು ಯಾಕಪ್ಪ ಬಂದಿದೆ ನೀನು ಅಂತ. ಕಾನೂನು ಬದ್ಧವಾಗಿದ್ರೆ ಅವ್ರಿಗೆ ಹೇಳ್ಬೇಕು, ನೋಡಿ ದೈತ್ಯ ಕರೆಕ್ಟಾಗಿ ಮಾಡಿ ಅಂತ. ಇಲ್ಲ ಅಂತಂದ್ರೆ ಎಂಡಾಕ್ಮೆಂಟ್ ಕೊಟ್ಟು ಕಳಿಸ್ಬೇಕು. ಮನುಷ್ಯ ಹೋರಾಟದ ಜೀವದಲ್ಲಿ ಬಂದಿದ್ದಾನೆ, ಬೇರೆ ಸಾಮಾನ್ಯ ಜನ ಏನ್ ಮಾಡ್ತಾರೆ? ಲೆಟರ್ ಕೊಟ್ಟಿದ್ದೀನಿ. ಇದೇನು ಕಾಲಕ್ಕೆ ಬಾರಿ ನೋಂದಿಸ್ಬಿಡೋದು ಸ್ವಲ್ಪ ಆಯ್ತಪ್ಪ. ನಾನೇ ನಿಮ್ಗೆ ಕೇಳಿದ್ರು, ನಾನೇ ಜನಸಂಪರ್ಕ ಸಭೆ ಮಾಡಿದ್ದಲ್ಲ, ನೀನ್ ಯಾಕೆ ಬಂದಿಲ್ಲ? ಪ್ರತಿ ತಿಂಗಳು ಮಾಡ್ತಾ ಇದ್ದೀನಿ. ಗೋಮಾಳ ಜಮೀನು ಗೋಮಾಳ ಜಮೀನು ಎಂಡಾಕ್ಮೆಂಟ್ ಕೂಡ ಕೇಳ್ತೀನಿ ಅವ್ರಿಗೆ. ನೋಡಿದ್ರೆ ನಿಮ್ಗೆ ಗೊತ್ತಿಲ್ಲ ವಿಚಾರ? ಒಂದು ನಿಮಿಷ ಏನು ನೋಡಿದ್ರೆ ನಿಮ್ಗೆ ಗೊತ್ತಾ ವಿಚಾರ? ಏನ್ ಸಬ್ಜೆಕ್ಟ್ ಹೇಳ್ರಿ? ಫಿಕ್ಸ್ ಮಾಡ್ಕೊಳ್ಳಿ ಅಂತ ಅವ್ರು ಸರ್ ಒಂದು 124 ಗಂಟೆ ಜಮೀನಿದೆ, ಇದು ಬಸ್ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಗೈಡ್ ಸರ್ ಅವರು. ಅದ್ರ ಪ್ರಕಾರ ಸರ್ವೆಯನ್ನು ಕಳಿಸಿ RTC ಬಿಟ್ಟಿದೆ. ದುಡ್ಡು ಕಟ್ಸ್ಕೊಂಡಿದ್ದೀರಾ? ದುಡ್ಡು ಕಟ್ಟಿ ಹಾಂ ಹೌದು ಸರ್, ಹೌದು ಸರ್. ಏನಣ್ಣ ಒಂಚೂರು ಅದ್ರ ಪ್ರಕಾರ ಹೇಳ್ತೀನಿ, ಅವ್ರು ಹೇಳ್ತಾವ್ರಲ್ಲ. ಆಮೇಲೆ ಬಂದ ಅಂತಂದ್ರೆ ಆ ಪೇಷಂಟ್ ಹೋದಾಯ್ತು ಸರ್. ಆಮೇಲೆ 100 ಬಂದು ಕೇಳಿದ್ಮೇಲೆ ಮ್ಯಾನ್ಯಲ್ ಆಗಿ ಸರ್ವೆನ್ನ ಕಳಿಸ್ಕೊಟ್ಟು ಗಡಿಗಂತ ಫಿಕ್ಸ್ ಮಾಡ್ತಿರ್ತಾರೆ. ಇನ್ಸ್ಟ್ರೂಮೆಂಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಸರ್. ಅಂದರೆ ನಮ್ಗೆ ಏನು ರೋವರ್ ಬರ್ತದೆ, ಐಯರ್ ಇನ್ಸ್ಟ್ರೂಮೆಂಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀವಿ.
ಅವ್ರಿಗೆ ಅದಕ್ಕೆ ಅಸಮಾಧಾನ ಇದೆ ಸರ್. ನನಗೆ ಇದಕ್ಕೆ ಈ ಥರ ಬರೋಂಗಿಲ್ಲ, ನನಗೆ ಬೇರೆ ಥರ ಬರಬೇಕು, ಈ ದಾಖಲಾತಿ ಮಾಡಿ ಈ ದಾಖಲಾತಿ ಬಂದು ಮಾಡಿ ಅಂತ ಅವ್ರು ಹೇಳ್ತಾರೆ. ನಾವು ಏನು ಅವೈಲೇಬಲ್ ನೀವು ಮಾಡೋದಕ್ಕೆ ರಿಪೋರ್ಟ್ ಅಂತ ಕೊಟ್ಟಿದ್ದೀವಿ ಸರ್. ಡಿ ಎಲ್ಲ ಕಳಿಸಿದ್ವಿ, ಗೂಗಲ್ ಸಹಿತ ಮಾಹಿತಿ ಕೊಟ್ಟಿದ್ದೀವಿ ಸರ್. ಇನ್ನೂ ಒಂದು ಸರಿ ಈಗ ಏನು ಹೇಳಿ ಮಾಡಿದ್ದೀವಿ ಸರ್, ಏನು ಮಾಡೋದು ಇದಕ್ಕೆ? ಇದು ಗೋಲ್ಸರಿ ಕಾಪಿ ಮಾಡಿ ಬಿಟ್ಟವ್ರೆ ಸರ್. ಅಣ್ಣ ನೀನು ಅವ್ರು ಹೇಳೋದು ಈಗ ನಿಮ್ಗೆ ಡೌಟ್ ಇದ್ರೆ ನೀನೊಬ್ಬ ಸರ್ವರ್ನ ಕರ್ಕೊಂಡ್ಬಂದು ಸೇರಿಸ್ಕೋಬೇಕು. ಈಗ ಕೇಳ್ರಿ, ಅದು ಸಮಸ್ಯೆ ಮಾಡೋವ್ರೆ. ನೀನ್ ಹೇಳೋದನ್ನ ಅದ್ಭುತ ಮಾಡೋಕ್ಕಾಗಲ್ಲ, ಕಾನೂನುಬದ್ಧವಾಗಿ ಅದ್ಭುತ ಮಾಡೋರು. ನಂಗೆ ಒತ್ತುವರಿ ಆಗಿರೋದು ಬಿಡಿಸ್ಕೊಡಿ ಸ್ವಾಮಿ ಅಂತ ನಾನು ಹೇಳ್ತಿರೋದು. ಅದ್ಭುತ ತೋರಿಸಿದ್ರಿ. ಗೊತ್ತೂರು ಇಲ್ಲ ಸರ್ ಅವರು. ಹೇಳಿ ಹೇಳಿ ಹೇಳಿ. ಹೇಳಿ. ಈಗ ಬಸ್ಸಿಗೆ ಎಷ್ಟು 24 ಕೋಟಿ ರೂಪಾಯಿ ಅಲ್ವಾ? ಒಂದು ಎಕರೆ ಅದನ್ನ ಗಡಿ ಗುರುತಿಸಿ ಕೊಟ್ಟಿದ್ದಾರಾ? ಇಲ್ಲ ಸ್ವಾಮಿ. ಗಡಿ ಗುರುತಿಸಿ ಜನ ಬಂದಿದ್ದಾರಾ? ಇಲ್ಲ ಸ್ವಾಮಿ. ಸರ್ವರ್ ಬಂದಿದ್ದಾರಾ? ಬಂದು ವಾಪಸ್ ಬಂದ್ಬಿಟ್ಟು ಸ್ವಾಮಿ. ಸರ್ವೆ ಅಂತ ಒಂದ್ಸಲಿ ಬಂದು ಎದುರುಗಡೆ ಅವರೇ ಇರಿ. ಅಂದರೆ ಒಂದು ನಿಮಿಷ, ಸರ್ವೆ ಅಲ್ಲಿಗೆ ನಿಮ್ಮ ಜಮೀನಿಗೆ ಬಂದಿದ್ದಾರಾ? ಬಂದು ವಾಪಸ್ ಬಂದ್ಬಿಟ್ಟು ಸರ್ ಗಿಡ ಬೆಳೆದದೆ ಅಂತ ಹೇಳ್ಬಿಟ್ಟು ಕತ್ತಿ ಸಾಪ್ ಅಂತ ಹೇಳಿದ್ರು. ಅದಕ್ಕೂ 5,000 ಎಂಟಿನ ವಾಲೆದಾರ ಹಣ ಮಾಡಿ 5,000 ದುಡ್ಡು ಕೊಟ್ಟು ಕತ್ತಿಸಿದ ಕೆಲಸ ಮಾಡಿಲ್ಲ, ಮುಂದುವರಿಸಿ ಸರ್. ಬಂದರು. ತಿರ್ಗಾ ಇದನ್ನು ಮಾಡೋಕ್ಕಾಗಲ್ಲ, ಇದು ಯಜ್ವಾಸ ಅಂದರೆ ಅವರ ಸೈನ್ ಹಾಕ್ಸ್ಕೊಡ್ಬೇಕು. ಸರ್ ಸೈನ್ ಹಾಕ್ಸ್ಬೋದು, ಸೈನ್ ಇದೆ ಸರ್. ತರಿಸಿ ಒಂದು ನಿಮಿಷ ತರಿಸ್ಬೇಕು. ಇವ್ರಿಗೆಲ್ಲ ಸಮರ್ಸ್ಕೊಂಡು ಆಮೇಲೆ ನೀವು ಪ್ರಶ್ನೆ ಮಾಡಿದ್ರೆ ತಪ್ಪು ಅಂದ್ಬಿಟ್ರೆ ಇವ್ರು ಅವ್ರು ಹಿಂಗೆ ಇದ್ಬಿಡ್ತಾರೆ. ಈಗ ನಾವೆಲ್ಲ ಹೇಳ್ಬೇಕು, ಅವ್ರಿಗೆಲ್ಲ ಹೇಳಿದ್ದೀವಿ, ನೀವು ನೋಡಿರ್ಬೇಕಲ್ಲ ಮೀಡಿಯಾಗಳು. ಅದನ್ನ ರಿಪೋರ್ಟ್ ಮಾಡಿ ಹೇಳಿದ್ದೀನಿ ಒಟ್ಟು. ನಾವು ಎಲ್ಲ ಹೇಳ್ಬೇಕು ಹೇಳ್ತೀವಿ, ನಮ್ಗೆ ಕೆಲಸ ಆಗ್ಬೇಕು ಅಷ್ಟೇ ಇಂಪಾರ್ಟೆಂಟು. ನಾವು ಅವ್ರಿಗೆ ಹೇಳಿದ್ದೀವಿ ಕಾನೂನುಬದ್ಧವಾಗಿದ್ರೆ ಮಾಡಿ, ಇಲ್ಲ ಅಂದರೆ ಕಾನೂನುಬದ್ಧವಾಗಿಲ್ಲ ಅಂದರೆ ಎಂಡಾಮೆಂಟ್ ಕೊಟ್ಟು ಕಳಿಸಿ ಆಗ್ಬೇಕಾದ್ರೆ ಚಾಲೆಂಜ್ ಮಾಡ್ತಾರೆ. ಲಂಚಿಂಗ್ ವಿಚಾರಕ್ಕೆ ಫೋನ್ ಪೇ ಹಣ ಇಟ್ಕೊತವ್ರೆ. ಅದು ಕೆಲಸ ರೆಕಾರ್ಡ್ ಮಾಡಿ ಕೆಲಸ ಮಾಡೋರು ನಟೇಶ್ ಮತ್ತೆ ರಾಜು ಅಂತ ಹೇಳಿ ಅವರು ಅವ್ರು ಕೇಳಿದ್ರೆ ಕೊಡ್ತಾರೆ. ನಾವು ಕೊಡಿ ಅಂತ ಹೇಳಿದ್ವು, ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ವು, ದುಡ್ಡು ವಾಪಸ್ ಕೊಡ್ತೀವಿ, ಇದು ಕ್ರಮ ಇದೆ ಅವ್ರ ಮೇಲೆ. ಅವ್ರನ್ನೇ ಕೇಳಿ ಎಲ್ಲ ಇವರು ರೆಕಾರ್ಡ್ ರೂಮಲ್ಲಿ ಕೆಲಸ ಮಾಡೋರು. ಯಾರು ಅವರೇ ಇಲ್ಲಿ ಅವ್ರನ್ನ ಕೇಳಿ ಒಂದು ದಾಖಲೆ ಕೊಡೋಕ್ಕೆ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟು ಜಾಸ್ತಿ ದಿನ ಅಲ್ಲಾಡಿಸಿ ಲಾಸ್ಟಿಗೆ ದುಡ್ಡು ಹಾಕಿಸ್ಕೊಂಡಾರೆ. ದುಡ್ಡು ಹಾಕಿಸ್ಕೊಂಡು ಇನ್ನೂ ದಾಖಲೆ ಕೊಟ್ಟಿಲ್ಲ ಅವ್ರಿಗೆ. ನೀವು ಅವ್ರ ಗಮನ ತಂದಿದ್ರೆ ಅವರು ನಾಳೆ ಬಂದು ಅಲ್ಲಿ ಹೇಳ್ಬಿಟ್ಟು ಹೋಗಿದ್ದೀವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಆಗ್ತಿಲ್ಲ. ಮಾತಾಡಿದ್ರೆ ಅವ್ರಿಗೆ ಮಾತಾಡಿದ್ದಾರೆ, ಫೋನಲ್ಲೂ ಮಾಡಿದ್ದಾರೆ, ಮತ್ತೆ ಲೈವ್ ಮಾಡಿದ್ದೀವಿ ಇವ್ರು ಹೇಳಿದಾಗ. ಶಿವರೇ ಅವರ ಹಾಂ, ಇವ್ರು ಹೇಳಿದ್ದಾರೆ. ಸರ್, ಅವ್ರ ಗಮನಕ್ಕೆ ತಂದು ಲೈವ್ ಮಾಡಿ ಹೇಳಿದ್ದೀವಿ, ಅವ್ರಿಗೆ ಕ್ರಮ ತಗೊಂಡಿದ್ದೀವಿ. ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರೆ ಅದು ನನಗೆ ಕೊಡ್ಬೇಕು ಅಂತ ಹೇಳಿದ್ರೆ ಇಲ್ಲ, ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ದಾಖಲೆ ಕೊಡ್ಸಿದ್ರೆ ಏನಪ್ಪ? ದಾಖಲೆ ಬಂದಿಲ್ಲ. ಹೌದು, ಲೈವಲ್ಲಿ ಹೇಳಿದ್ದಾರೆ. ದುಡ್ಡು ವಾಪಸ್ ಕೊಡ್ತೀನಿ ಅಂತ. ಲೈವಲ್ಲಿ ಹೇಳಿದ್ರು. ಕ್ರಮ ತಗೊಳ್ಳಿ ಸರ್. ಸಸ್ಪೆಂಡ್ ಆಗಬೇಕು ಇವನು. ಇದು ಸರ್ ಯಾಕೆ ದಳ್ಳಾಳಿ ಪ್ರಶ್ನೆ ಬರ್ತಾ ಇದೆ ಅಂದ್ರೆ ಇನ್ನೊಂದು ಇದು ನೋಡಿ ಸರ್, ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಿಬ್ಬಂದಿಗಳು ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಕಡ್ಡಾಯವಾಗಿ ಐಡಿ ಕಾರ್ಡ್ ಧರಿಸಿರ್ಬೇಕು. ಐಡಿ ಕಾರ್ಡ್ ಇಲ್ಲದೆ ಇರೋನೆಲ್ಲ ದಳ್ಳಾಳಿನೇ ನಮ್ಮ ಪ್ರಕಾರ. ಯಾಕಂದ್ರೆ ಅದಕ್ಕೆ ಕಾರಣ ತಾನೇ ಯಾವ್ರ ಹತ್ರ ಬಂದು ಮಾತಾಡಬೇಕು. ಈಗ ರೈತ ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ಯಾವ ಅಧಿಕಾರಿ ಹತ್ರ ಹೋಗಿ ಮಾತಾಡಬೇಕು, ಅವ್ರ ಸಮಸ್ಯೆ ಯಾರ ಹತ್ರ ಕೇಳ್ಕೋಬೇಕು ಅನ್ನೋದಕ್ಕೆ ಐಡಿ ಕಾರ್ಡ್ ಮಾಡಿಸಿರೋದು. ಅವ್ರ ಬೇಸಿನ ಮೇಲೆ ಬದನಾಮ ಇರಬೇಕು, ಇಂಥವ್ರು ಇಂಥ ಕೆಲಸ ಮಾಡ್ತಾನೆ ಅಂತ. ಇವತ್ತು ಇಲ್ಲೇನೆ ಅವ್ರ ನೋಡಿ DTA ಐಡಿ ಕಾರ್ಡೇ ಇಲ್ಲ, ಅವ್ರ ನೋಡಿ ಜೋಬಲ್ಲಿ ಇಟ್ಕೋತಾರೆ. ಇವರು ಸಿಬ್ಬಂದಿ ಅನ್ಸುತ್ತೆ. ಇವರು ಸಿಬ್ಬಂದಿ ಒಬ್ಬರೇ ಒಬ್ರು. ನಾವು ಇವ್ರನ್ನ ಅಧಿಕಾರಿ ಅನ್ಕೋಬೇಕಾ, ಸಿಬ್ಬಂದಿ ಅನ್ಕೋಬೇಕಾ, ದಳ್ಳಾಳಿ ಅನ್ಕೋಬೇಕಾ? ಹಾಗಾಗಿ ನಾವು ದಳ್ಳಾಳಿ ಅನ್ನೋ ವಿಚಾರ ಯಾಕೆ ಬಂತು ಅಂದ್ರೆ ಇಂಥವ್ರಿಂದ ಮಾಡೋದು ವಿಜಿಲೆನ್ಸ್ ಇದೆ, ಕಡ್ಡಾಯ. ಅದು ಒಬ್ಬರೇ ಒಬ್ರು ಸರ್ಕಾರಿ ಅಧಿಕಾರಿ ಹಾಕಕ್ಕಾಗ್ತಾ ಇಲ್ಲ. ಅವಮಾನನ ಆಯ್ತು, ಓಕೆ, ಇನ್ನು ಹಾಕ್ಸ್ತೇ ಬಿಡಿ. ಇದು ಸಹ ದಳ್ಳಾಳಿ ವಿಚಾರ ಪ್ರಸ್ತಾಪ ಮಾಡ್ತಾನೆ ಇದ್ರಿ ನೀವು. ಇವರೇ ದಳ್ಳಾಳಿಗಳು ಅಂತ ನಮ್ಮ ಇದು. ಆಯ್ತು, ಯಾವ್ದಾದ್ರು ಮಾನನೀಯ ಶಾಸಕರಾದ HC ಬಾಲಕೃಷ್ಣ ಅವರ ಸಮ್ಮುಖದಲ್ಲಿ TRS ಪಕ್ಷದ ರಘು ಜಾಣಗೆರೆ, ಗಂಗಾಧರ್ ಮತ್ತು ಎಲ್ಲ ಸಂಗಾತಿಗಳು ಚರ್ಚೆ ನಡೀತು. ಅದರ ಫಲಿತ ಏನು ಅನ್ನೋದನ್ನು ರಘು ಅವರು ಒಂದೆರಡು ಮಾತಾಡ್ತಾರೆ. ನಾವು ಕಳೆದ ಸೋಮವಾರ 8 ದಿವಸ ಹಿಂದೆ ಇಲ್ಲೊಂದು ಪ್ರತಿಭಟನೆ ಮಾಡಿದ್ವಿ. ತಾಲೂಕು ಕಚೇರಿನಲ್ಲಿ ರೈತರು ಬಂದರೆ ಕೆಲಸಗಳಾಗ್ತಾ ಇಲ್ಲ, ಮತ್ತು ತಾಲೂಕು ಸುತ್ತಮುತ್ತ ಇರುವಂಥ ಸರ್ಕಾರಿ ಭೂಮಿಗಳು, ಕೆರೆ, ಕುಂಟೆ, ಗೋಮಾಳ ಇವೆಲ್ಲವೂ ಕೂಡ ಬಲಿಷ್ಠರು ಒತ್ತುವರಿ ಮಾಡಿಕೊಂಡ್ರು ಕೂಡ ಮೇಲಿಂದ ಮೇಲೆ ಅದನ್ನು ತೆರವುಗೊಳಿಸಬೇಕು ಅಂತೇಳಿ ಅರ್ಜಿ ಕೊಟ್ಟರು ಕೂಡ ಇಲ್ಲಿನ ಅಧಿಕಾರಿಗಳು ಏನು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತು ರೈತರು ಹಲವಾರು ಜನರು ತಮ್ಮ ಕೆಲಸಗಳಾಗೋದಕ್ಕೆ, ಸಣ್ಣ ಪುಟ್ಟ ಕೆಲಸ ಆಗೋದಕ್ಕೆ ಅವ್ರು ಚಪ್ಪಲಿ ಸವಸ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ಇದೆ. ಇನ್ನು ಇಲ್ಲಿ ಕಚೇರಿ ಒಳಗಡೆ ಸಿಬ್ಬಂದಿಗಳು ಯಾರು, ಬ್ರೋಕರ್ಗಳು ಯಾರು, ಭ್ರಷ್ಟಾಚಾರ ಮಾಡೋರು ಯಾರು, ಲಂಚ ಇಸ್ಕೊಳ್ಳೋರು ಯಾರು, ಇವು ಯಾವುದೂ ಗೊತ್ತಾಯ್ತಾ ಇಲ್ಲ. ಯಾರೋ ಒಬ್ರು ID ಕಾರ್ಡ್ ಹಾಕೊಳ್ಳಲ್ಲ, ನೇಮ್ ಪ್ಲೇಟ್ ಇಟ್ಕೊಳ್ಳೋರಿಲ್ಲ,
ಫಸ್ಟ್ ಆಫ್ ಆಲ್ ಸರ್ಕಾರಿ ಕಚೇರಿನೇ ಒಂದು ದನಿನ ಕೊಟ್ಟಿಗೆ ರೀತಿಯಲ್ಲಿದೆ. ಇಲ್ಲೊಂದಷ್ಟು ಭಾಳ ಅವ್ಯವಹಾರಗಳು ನಡೀತಾ ಇದ್ದಾವೆ ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ವಿ. ಇದು ಒಟ್ಟಾರೆಯಾಗಿ ಮಾಗಡಿ ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳೇನಿದ್ದಾರೆ ಇವರು ಒಂದು ಸ್ವಲ್ಪ ಎಚ್ಚೆತ್ಕೋಬೇಕು. ಒಂದು ಏನು ಇಲ್ಲೆಲ್ಲ ಜನ ಬರ್ತಾರೆ, ಅವ್ರಿಗೆ ಜನಸ್ನೇಹಿಯಾಗಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಅವ್ರು ಬದಲಾಗಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ. ಅದಾದ ನಂತರ ಪ್ರತಿಭಟನೆಗೆ ತಹಸೀಲ್ದಾರ್ ಸ್ಪಂದಿಸಿದ್ರು. ಆಯಿತು, ನಿಮ್ದೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಬಗೆಹರಿಸ್ತೀವಿ. ಹೌದು, ನೀವು ಹೇಳ್ತಾ ಇರೋದು ಸತ್ಯ, ನೀವು ಹೇಳ್ತಾ ಇರುವಂಥ ಎಲ್ಲ ಆರೋಪಗಳನ್ನು ಒಪ್ಕೋತೀವಿ, ಆರೋಪಗಳ ಸಮಸ್ಯೆಗಳಿದ್ದಾವೆ, ನಾವು ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಪ್ರತಿಭಟನೆ ಮಾಡಿದಂಥ ದಿವಸ ನಮಗೆ ತಹಸೀಲ್ದಾರ್ ಹೇಳಿದ್ರು. ನಾವು ಪ್ರತಿಭಟನೆನ ಸಂಬಂಧಪಟ್ಟಂಥ ಇಲಾಖೆಯವರ ಹತ್ರ ಪರ್ಮಿಷನ್ ತೆಗೆದುಕೊಂಡು ಏನು ಇಡೀ ಭಾರತ ದೇಶ ಒಂದು ರೀತಿಯಲ್ಲಿ ಇವತ್ತು ಸ್ವತಂತ್ರ ಆಗೋದಕ್ಕೆ ಕಾರಣ ಆದಂಥ ಒಂದು ಚಳುವಳಿ ಏನಿದೆ, ಮಹಾತ್ಮ ಗಾಂಧೀಜಿಯವರೇ ನಮಗೆ ಹೇಳಿದ ರೀತಿಯಲ್ಲಿ ಸತ್ಯಾಗ್ರಹ ಅಂತಕ್ಕಂಥದ್ದು ನಮ್ಮ ಏನು ಒಂದು ಅಹವಾಲು ಇರುತ್ತೆ, ನಮ್ಮ ಸಮಸ್ಯೆಗಳನ್ನು, ನಮ್ಮ ಭಿನ್ನಾಭಿಪ್ರಾಯಗಳನ್ನು ದಾಖಲಿಸೋದಕ್ಕೆ ಇರುವಂಥ ಒಂದು ಸಭ್ಯವಾದ ಮಾರ್ಗ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಅವರ ಒಂದು ಅನುಯಾಯಿಗಳಾಗಿ ನಾವು ಒಂದು ರಾಜಕೀಯ ಪಕ್ಷವಾಗಿ ಬೆಳೀತಾ ಇರೋ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲೇ ನಾವು ಸಭ್ಯವಾಗಿ ಒಂದು ಪರ್ಮಿಷನ್ ತೆಗೆದುಕೊಂಡು ಪ್ರತಿಭಟನೆಯನ್ನು ಮಾಡಿದ್ದು. ಅದಾಗಿತ್ತು ಅಲ್ಲಿಗೆ. ಅದಾದ ನಂತರ ಶಾಸಕರು ಇರ್ತಕ್ಕಂಥ ಶಾಸಕರು ಇಲ್ಲಾರೋ ಬಂದು ಪ್ರತಿಭಟನೆ ಮಾಡೋಗಿದ್ದಾರೆ. ಸುಮ್ಮನೆ ವಿನಾಕಾರಣ ಅವರು ಕಾರಣಗಳಿಲ್ದಲೆ ಯಾವುದೇ ಕಾರಣ ಆಧಾರ ರಹಿತವಾಗಿ ಅವರು ಈ ರೀತಿಯಾಗಿ ಆರೋಪ ಮಾಡೋದಕ್ಕೆ ಇನ್ನೊಂದು ಮಾಡೋದಕ್ಕೆ ನಾವು ಬಿಡಲ್ಲ. ಅವರ ವಿರುದ್ಧವಾಗಿ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕಾಗುತ್ತೆ KRS ಪಕ್ಷದವರ ವಿರುದ್ಧವಾಗಿ ಅನ್ನುವಂಥ ಒಂದು ರೀತಿಯಲ್ಲಿ ಗಂಭೀರವಾಗಿ ಅವರು ಆರೋಪ ಮಾಡುವ ರೀತಿಯಲ್ಲಿ ನಮ್ಮ ಬಗ್ಗೆ ಹೇಳಿದ ಕಾರಣಕ್ಕಾಗಿ ನಾವು ಇವತ್ತು ಅವರೇ ಹೇಳಿದ್ರು 4ನೇ ತಾರೀಕು ಇವತ್ತು ಸೋಮವಾರ ಅವರನ್ನ ಕರೆಸಿ ಅಂತ ಹೇಳಿ ಪೊಲೀಸರಿಗೆ ಹೇಳಿದ್ದೀವಿ ಅಂತ ಹೇಳಿದ್ರು. ಇವೆಲ್ಲವೂ ಕೂಡ ನಮ್ಗೆ ಯಾಕೋ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಮಗೆ ಹಕ್ಕಿಲ್ವಾ, ನಡೀತಾ ಇರ್ತಕ್ಕಂಥ ಅನ್ಯಾಯ, ಅಕ್ರಮ, ದುರಾಡಳಿತವನ್ನು ಪ್ರಶ್ನೆ ಮಾಡೋದಕ್ಕೆ ನಮಗೆ ಹಕ್ಕಿಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ ಶಾಸಕರು ಮಾತಾಡಿರ್ತಕ್ಕಂಥ ರೀತಿಯಲ್ಲಿ ಅಂತ ಹೇಳಿ ನಾವು ಇವತ್ತಿಗೆ ಬಂದ್ವಿ. ನಾವು ಒಂದು ರೀತಿಯಲ್ಲಿ ಶಾಸಕರು ಯಾವ ಉದ್ದೇಶದಿಂದ ನಮ್ಮನ್ನು ಕರೆಸಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ. ಆದರೆ ಅವರು ಇಲ್ಲ, ನಾನು ಆ ರೀತಿಯಾಗಿ ನಿಮ್ಮನ್ನು ಕರೆಸಿಲ್ಲ, ಸದುದ್ದೇಶದಿಂದನೇ ನಾನು ನಿಮ್ಮನ್ನು ಕರೆಸಿದ್ದೀನಿ. ನೀವೇನೇನು ಸಮಸ್ಯೆಗಳನ್ನ ಪಟ್ಟಿ ಮಾಡಿದ್ದೀರಾ, ಆ ಸಮಸ್ಯೆಗಳು ಏನು ಮತ್ತು ಆ ಸಮಸ್ಯೆಗಳಿಗೆ ಕಾರಣಕರ್ತರು ಯಾರು, ಯಾರನ್ನ ಹೊಣೆ ಮಾಡಬೇಕು, ಯಾರನ್ನ ಫಿಕ್ಸ್ ಮಾಡಬೇಕು ಅನ್ನೋದು ನಂಗೆ ಗೊತ್ತಾಗಬೇಕು. ಆ ಸಮಸ್ಯೆಗಳಿಗೆ ಕಾರಣಕರ್ತರಾದವ್ರನ್ನ ಫಿಕ್ಸ್ ಮಾಡೋದಕ್ಕೆ ಅವ್ರನ್ನ ಕುಂಡಿಸ್ಕೊಂಡು ಕರೆಸ್ಕೊಂಡು ಅಧಿಕಾರಿಗಳನ್ನ ನಿಮ್ಮನ್ನು ಕರೆಸಿರೋದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಮಾತ್ರನೇ ಹೊರತು ನೀವೇನೋ ತಪ್ಪು ಮಾಡಿದ್ದೀರಾ, ಪ್ರತಿಭಟನೆ ಮಾಡಿ ಸಮಸ್ಯೆ ಮಾಡಿದ್ದೀರಾ ಅಥವಾ ಪ್ರತಿಭಟನೆ ಒಂದು ರೀತಿಯಲ್ಲಿ ಪ್ರತಿಭಟನೆ ಮಾಡೋದೇ ನಾನು ಹೇಳಿರೋ ರೀತಿಯಲ್ಲಿ ಆರೋಪ ಅಲ್ಲ, ನಾನು ಆ ರೀತಿಯಲ್ಲಿ ಹೇಳಿಲ್ಲ ಅನ್ನುವಂಥ ಮಾತನ್ನ ಬಹಳ ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಅವರು ತಿಳಿಸಿದ್ರು. ಅದಾದ ಮೇಲೆ ಏನು ಹಲವಾರು ನಮ್ಮ ಸಮಸ್ಯೆಗಳಿದ್ವು, ದೂರುಗಳಿದ್ವು, ಬಹಳ ತಾಳ್ಮೆಯಿಂದ ಅವರು ಅದನ್ನ ಸಮಸ್ಯೆಗಳನ್ನ ಕೇಳಿಸ್ಕೊಂಡ್ರು. ಅದೇ ಸಂದರ್ಭದಲ್ಲಿ ಬಹಳ ನನಗಂತೂ ಬಹಳ ಬೇಜಾರಾಯಿತು. ಅವರು ಕೆಲವೊಂದು ಹಂತದಲ್ಲಿ ಕೆಲವೊಬ್ಬರು ಸಮಸ್ಯೆಗಳನ್ನ ಕೇಳಿಸ್ಕೊಂಡಾಗ ಅಧಿಕಾರಿಗಳಿಗೆ ನಿಜಕ್ಕೂ ಅವರೇ ಒಂದು ರೀತಿಯಲ್ಲಿ ಇದನ್ನ ಕಳ್ಕೊಂಡು ಅಧಿಕಾರಿಗಳಿಗೆ ಚೀಮಾರಿ ಹಾಕುವಂಥ ಕೆಲಸವನ್ನು ಮಾಡಿದ್ರು. ನಾನು ಹೇಳ್ಬಾರ್ದು ಮಾತನ್ನು, ಪಾಪ ಅವರು ಆ ಮಾತನ್ನು ಹೇಳಿದ್ರು, ನಾನೇ ಅದನ್ನ ಬೇಡ ಬಿಡಿ ಆಗಿತ್ತು ಹೋಗ್ಲಿ ಅಂತೇಳಿ ಅವ್ರನ್ನ ತಡೆದೆ. ಒಂದು ರೀತಿಯಲ್ಲಿ ಅವರು ಜನಪರವಾಗಿ ಮತ್ತೆ ನಾವೇನು ಸಮಸ್ಯೆಗಳನ್ನ ಎತ್ತಿದ್ದು ಆ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಇವತ್ತು ಮಾತಾಡಿದ್ದಾರೆ. ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧವೂ ಕೂಡ ನಿಷ್ಪಕ್ಷಪಾತವಾಗಿ ಮತ್ತೆ ಅದನ್ನ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಯಾವುದೇ ಮುಲಾಜಿಲ್ಲದೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನ ಭರವಸೆಯನ್ನು ಇವತ್ತು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತರದೇನೋ ಸಮಸ್ಯೆ ಇದ್ರೆ ಅವರು ಏನು ಶನಿವಾರ ಇಲ್ಲಿ ಜನಸಂಬಂಧನ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಸಂದರ್ಭ ನಾನು ತಾಲೂಕು ಜನರಿಗೆ ಕೇಳ್ಕೊಳ್ಳೋದು ಇಷ್ಟೇ, ನೀವು ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಸರ್ಕಾರಿ ಅಧಿಕಾರಿಗಳಿಗೆ ಬಂದು ಕೇಳ್ತಾ ನಿಮ್ಮ ಚಪ್ಪಲಿನ ಸವಿಸ್ತಾ ಇದ್ರೆ ನಿಮ್ಮ ಕೆಲಸ ಆಗ್ತಾ ಇಲ್ಲ ಅಂದರೆ ದಯವಿಟ್ಟು ಧೃತಿ ಕೆಡಬೇಡಿ. ನಮ್ಗೊಬ್ಬರು ಶಾಸಕರು ಅಂತ ಇದ್ದಾರೆ, MLAಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ನಾವು ಅವ್ರನ್ನ ಆಯ್ಕೆ ಮಾಡ್ಕೊಂಡಿರೋದೇ ಅಧಿಕಾರಿಗಳ ಕೈಲಿ ಕೆಲಸ ಮಾಡಿಸೋದಕ್ಕೆ. ಅವ್ರಿಗೆ ಇರೋದ್ರಲ್ಲಿ ನಿಮ್ಮ ಶಾಸಕರು ಒಂದು ರೀತಿಯಲ್ಲಿ ಪ್ರೋಆಕ್ಟಿವ್ ಆಗಿ ಕಾಣ್ತಾ ಇದ್ದಾರೆ, ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಎನ್ನುವಂಥ ಮಾತನ್ನ ಇವತ್ತು ಅವ್ರು ಹೇಳ್ತಾ ಇದ್ದಾರೆ. ದಯವಿಟ್ಟು ಅವರ ಜನಸ್ಪಂದನ ಕಾರ್ಯಕ್ರಮ ಏನಿದೆ ಶನಿವಾರದೊತ್ತು ಅವತ್ತು ಆ ಕಾರ್ಯಕ್ರಮಕ್ಕೆ ದಯವಿಟ್ಟು ಬನ್ನಿ. ಮುಂದಿನ ದಿನಗಳಲ್ಲಿ ಅವರು ಸಮಸ್ಯೆಗಳೇನಾದರೂ ನಮ್ಮ ಪಕ್ಷದಿಂದ ಕೊಡೋದಿದೆ ಪಟ್ಟಿ ಮಾಡಿ ನನಗೂ ಕೊಡಿ, ನಾನೊಂದು ಕ್ರಮ ತೆಗೆದುಕೊಳ್ಳೋದಕ್ಕೆ ನಾನು ಮಾಡ್ತೀನಿ, ನೀವು ಪ್ರತಿಭಟನೆ ಮಾಡೋದಕ್ಕೆ ಮುಂಚೆ ನನಗೆ ತಿಳಿಸಿ ಅನ್ನುವಂತಹ ಒಂದು ಮಾದರಿ ರೀತಿಯಲ್ಲಿ ಇವತ್ತು ನಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ನಾವೆಲ್ಲ ಏನು ಬಂದಿದ್ವಿ ಇವತ್ತು ಈ ಸಂದರ್ಭದಲ್ಲಿ ಅವರಿಗೆ ನಾನು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ತಿಳಿಸೋದಕ್ಕೂ ಕೂಡ ಇಚ್ಛೆ ಪಡ್ತೀವಿ. ಒಂದು ರೀತಿಯಲ್ಲಿ ಡೆಮಾಕ್ರಸಿ ಇರೋದು ಹೀಗೇನೆ, ಯಾರು ಇಲ್ಲಿ ಗೂಂಡಾಗಿರಿ, ದಬ್ಬಾಳಿಕೆ, ದೌರ್ಜನ್ಯ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಮ್ಮ ಸಂವಿಧಾನ ಹಂಗಿಲ್ಲ. ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಆರ್ಟಿಕಲ್ 91(1)(a) ಮತ್ತು (b) ನಲ್ಲಿ ಬಹಳ ಸ್ಪಷ್ಟವಾಗಿದೆ. ನಮಗೆ ಮಾತಾಡೋ ಹಕ್ಕಿದೆ, ನಮಗೆ ನಮ್ಮ ಭಿನ್ನಾಭಿಪ್ರಾಯಗಳನ್ನು ದಾಖಲಿಸುವಂಥ ಹಕ್ಕಿದೆ, ನಮಗೆ ಹೋರಾಟ ಮಾಡುವಂಥ ಹಕ್ಕಿದೆ, ಪ್ರತಿಭಟನೆ ಮಾಡುವಂಥ ಹಕ್ಕಿದೆ. ಯಾರಿಗೂ ಹೇಳೋದಕ್ಕೆ ಬರಲ್ಲ. ಹಾಗಾಗಿ ಶಾಸಕರಿಗೆ ಅದು ಮನವರಿಕೆ ಇದೆ. ಹಾಗಾಗಿ ಅವರು ನನ್ನದನ್ನು ಆ ರೀತಿಯಾಗಿ ಹೇಳಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಜನ ಹೆದರ್ಕೊಳ್ಳೋದು ಬೇಡ, ಇಲ್ಲಿ ಸಮಸ್ಯೆಗಳು ಮುಂದುವರಿತವೆ, ಮಾತು ಕೇಳ್ತಾ ಇಲ್ಲ ಇವರು ಅಂತ ಪ್ರತಿಭಟನೆ ಮಾಡೋಣ. ಪ್ರತಿಭಟನೆ ಮಾಡೋದ್ರಿಂದ ಹಿಂಸರಿಯೋದು ಬೇಡ. ಪ್ರತಿಭಟನೆ ಮಾಡಿದ ಕಾರಣಕ್ಕಾಗಿಯೇ ಇವತ್ತು ಹಲವಾರು ಸಮಸ್ಯೆಗಳು ಬಗೆಹರಿಯುವ ನಿಟ್ಟಿನಲ್ಲಿ ಒಂದಷ್ಟು ಏನು ಚಿಂತನೆಗಳು ಮತ್ತು ಕಾರ್ಯಕ್ರಮಗಳು, ಕ್ರಮಗಳು ಆಗ್ತಾ ಇದ್ದಾವೆ ಇಲ್ಲಿ. ಅದಾಗಲಿ ಎನ್ನುವಂಥ ಮಾತನ್ನು, ವಿಶ್ವಾಸವನ್ನು ನಾನು ಮಾಡಕ್ತಿ ತಾಲೂಕಿನ ಎಲ್ಲ ಜನರಿಗೂ ಹೇಳ್ತಾ, ನಿಮ್ಮ ಸಮಸ್ಯೆಗಳು ಇಲ್ಲಿ ಬಗೆಹರಿದಿಲ್ಲ, ಶಾಸಕರ ಬಳಿಗೆ ಹೋದಾಗಲೂ ಬಗೆಹರಿದಿಲ್ಲ ಅಂತ ಅಂದರೆ ದಯವಿಟ್ಟು ನಮ್ಮ KRS ಪಕ್ಷದ ಪದಾಧಿಕಾರಿಗಳನ್ನ ಸಂಪರ್ಕಿಸಿ ನಿಮ್ಮ ಪರವಾಗಿ ಹೋರಾಟ ಮಾಡೋದಕ್ಕೆ ನಿರಂತರವಾಗಿ KRS ಪಕ್ಷ ಇರುತ್ತೆ ಅನ್ನುವಂಥ ಭರವಸೆಯ ಮತ್ತು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ
ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರಗಳಿಗೆ, ನಾವು ಪ್ರತಿಭಟನೆ ಮಾಡಿದಾಗಲೂ ಕೂಡ ಹಲವಾರು ಜನರು ಮಾಧ್ಯಮದವರು ವರದಿ ಮಾಡಿದ್ರಿ. ಈಗಲೂ ಹಲವಾರು ಜನರು ಬಂದಿದ್ದೀರಾ. ನಾವು, ನೀವು, ರಾಜಕಾರಣಿಗಳು ಎಲ್ಲರೂ ಸೇರಿ ಈ ನಾಡನ್ನು, ಈ ರಾಜ್ಯವನ್ನು, ಈ ದೇಶವನ್ನು ಒಂದು ಸಮೃದ್ಧ ದೇಶವನ್ನಾಗಿ ಕಟ್ಟೋದಕ್ಕೆ ಸಹಕಾರಿಯಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.